ಈ ತರ 3rd ಗ್ರೇಡ್ ಅಡ್ಗೆನ ತಿಂದು ನಿಮ್ಮ ಮನೆಯವ್ರಿಗೆ ಅಭ್ಯಾಸ ಇರಬಹುದು, ನಮ್ಗಲ್ಲ. ಏನೋ ದೊಡ್ಡದಾಗಿ ಘನತೆ ಗೌರವ ಅಂತೆಲ್ಲ ಮಾತಾಡ್ತೀರಾ. ನನ್ನ ಬಗ್ಗೆ, ನನ್ನ ಕುಟುಂಬದ ಪರಂಪರೆ ಬಗ್ಗೆ, ಸ್ಟೇಟಸ್ ಬಗ್ಗೆ ಮಾತಾಡೋದಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ನಿಮ್ಮ ಜಾಗ ಇಲ್ಲ ಅಲ್ಲ. Get out! Get out! I say! ಹೋಗ್ರೆ ಬಂದ್ಬಿಟ್ರು. ಸೀಮೆಲೆ ಇಲ್ದಿರೋ ಸುಂದರಿ ಇರ್ತಾರ. ಈ ದಾಮಿನಿ ಏನಾಯ್ತೆ? ದಾಮಿನಿ, ಏನಾಯ್ತು? ಸಾರಿ ಅಕ್ಕ. ಊಟ ಮಾಡಿ. ನಾನ್ ಕಂಡಿದ್ ಕನ್ಸ ಇನ್ನು ತಿಂದಿಲ್ಲ ಅಲ್ಲ, ಈಗ ತಿಂತಾರಲ್ಲ, ಈಗಿದೆ ಹಬ್ಬ. ವಾವ್, ಸೂಪರ್. ಇಷ್ಟೊಂದು ಟೇಸ್ಟಿ ಫುಡ್ ನಾನು ಇದೇ ಫಸ್ಟ್ ಟೈಮ್ ತಿಂತಾ ಇರೋದು ಆಂಟಿ. ಭಗವಂತ, ನಾನು ಏನ್ ಅನ್ಕೊಂಡಿದ್ದೆ, ಇಲ್ಲಿ ಏನ್ ನಡೀತಾ ಇದೆ? ಅಯ್ಯೋ ನನ್ ಕರ್ಮ. ಪಾರು, ಅಡ್ಗೆ ತುಂಬಾ ಚೆನ್ನಾಗಿ ಮಾಡಿದೆ ಕಣೆ, ಘಮ ಘಮ ಅಂತಿದೆ. ಅಮ್ಮ ಬರ್ತಾ ಇದ್ದಾರೆ. ಓಹೋ, ಏನ್ ಸಾವಿತ್ರಮ್ಮನವರು ಅಡ್ಗೆ ವಾಸನೆ ಘಮ ಘಮ ಅಂತ ಇಡೀ ಊರ್ಗೆ ಹಸಿವಾಗೋ ಹಾಗೆ ಮಾಡಿದ್ಯಲ್ಲ. ನನಗೂ ವಾಸನೆ ತಡಿಯೋಕಾಗದೆ ಇಲ್ಲಿವರೆಗೂ ಬಂದೆ ನೋಡು. ಹಾಗೇನಿಲ್ಲಮ್ಮ, ಎಲ್ರು ಬರ್ತಾರೆ ಅಂತ ಹೇಳಿದ್ರಲ್ಲ ಅದಕ್ಕೆ. ಸೂಪರ್ ನೀನು. ಇದೇನು ಈ 3 ಬೌಲು ಸಪ್ರೇಟ್ ಆಗಿ ಇಟ್ಟಿದ್ಯಾ? ಅದ್ ನೀವೇ ಹೇಳಿದ್ರಲ್ಲಮ್ಮ, ವೃತ ಮಾಡ್ತಾ ಇದ್ದೀನಿ, ಈರುಳ್ಳಿ ಬೆಳ್ಳುಳ್ಳಿ ಇಲ್ದಿರೋ ಅಡ್ಗೆ ಮಾಡು ಅಂತ, ಅದಕ್ಕೆ ನಿಮಗೆ ಸಪ್ರೇಟ್ ಆಗಿಟ್ಟಿದ್ದೀನಿ. ಸರ್ವಾಂತರ್ಯಾಮಿ ಸಾವಿತ್ರಮ್ಮ ನೀನು. ನಿನಗೆಲ್ಲ ಗೊತ್ತಾಗ್ಬಿಡುತ್ತಲ್ಲ. ವೆರಿ ಗುಡ್. ಏಯ್, ಏನ್ರೆ ಹಂಗ್ ನೋಡ್ತಾ ಇದ್ದೀರಾ? ನನಗ್ ದೃಷ್ಟಿ ಆಗ್ಬಿಡಲ್ಲ. ಅಲ್ಲಿ ಹೊರಗಡೆ ಎಷ್ಟೊಂದು ಕೆಲಸ ಇದೆ, ಎಲ್ಲ ಊಟಕ್ಕೆ ಕಾಯ್ತಿದ್ದಾರೆ. ಡೈನಿಂಗ್ ಟೇಬಲ್ ರೆಡಿ ಮಾಡ್ಬೇಕು, ಕ್ಲೀನ್ ಮಾಡ್ಬೇಕು. ಹೋಗ್ರಮ್ಮ, ಮೊದ್ಲು ಆ ಕೆಲಸ ಮಾಡಿ. ಹೋಗ್ರಮ್ಮ, ಹೋಗಿ. ನೋಡು, ಹೋಗಿ ಅಂದ ತಕ್ಷಣ ಕತ್ತೆಗಳ ತರ ಹೋಗ್ತವೆ, ಬಂದ್ರೆ ಅಂದ್ರೆ ದನಗಳ ತರ ಬಂದ್ಬಿಡ್ತವೆ. ಮಾಡೋ ಕೆಲ್ಸನೂ ಬಿಟ್ಟು ಹೋಗಿದ್ದಾರೆ ನೋಡಿ ಸಾವಿತ್ರಮ್ಮ. ಆ ಸಾಲ ಇಟ್ಕತೆ ಏನಾಗುತ್ತೆ ಏನು, ಹೋಗಿ ನೋಡಿ, ಹೋಗಿ. ಅದೃಷ್ಟ ಅಂದ್ರೆ ನಿಂದು ಕಣೆ ಧಾಮಿನಿ. ನಿನಗೇನ್ ಬೇಕೋ ಅದು ನಿನ್ ಕಣ್ಣಿಂದೇನೆ ಇದೆ. ಇವತ್ತ ಅಖಿಲಾಂಡೇಶ್ವರಿ ಮರ್ಯಾದೆ 3 ಕಾಸಿಗೆ ಹರಾಜು. ನೀನ್ ಈ ಮನೇಲಿ ಅನ್ನ ಹಾಕೋರು ಮಾತ್ರ ಇದ್ದಾರೆ ಅಂದ್ರೆ ಅನ್ನು ಕುಪ್ಪ ಹಾಕೋರು ಕೂಡ ಇದ್ದಾರೆ.
ಅಡಿಗೆನ ತುಂಬಾ ಚೆನ್ನಾಗಿ ಬಡಿಸ್ಬೇಕು, ತಿಂದವರೆಲ್ಲ ರೊಚ್ಚಿಗೆ ಎದ್ಬಿಡ್ಬೇಕು, ಗೊತ್ತಾಯ್ತಾ? ಹಾ. ಕೂಲಿಗೇಟ್ಸ್ ಹೋಗಿರೋ ಅಡ್ಗೆನ ಹೀಗೆ ಚಪ್ಪರ್ಸ್ಕೊಂಡು ತಿಂತಿದ್ದಾರೆ. ಏನಾಗ್ತಿದೆ ಇಲ್ಲಿ? ದಾಮಿನಿ, ಏನ್ ಕನ್ಸ್ ಕಾಣ್ತಾ ಇದೀಯಾ? ಊಟ ಮಾಡು. ಆಯ್ತಕ್ಕ. ಸತ್ಯ ಬಚಾವಾದಿಯಲ್ಲಮ್ಮ ಪಾರು. ಅಯ್ಯೋ, ನಾನ್ ಬಚಾವಾಗದಿರ್ಲಿ, ಇಲ್ಲಿ ಮಾಡಿರೋ ಅಡ್ಗೆ ಎಲ್ಲ ಹಾಳಾಗೋಯ್ತು ಸಾವಿತ್ರಕ್ಕ. ಅಂದ್ರೆ ಅವ್ರ ದಾಮಿನಿಯವ್ರು ಇದಕ್ಕೆಲ್ಲ ಉಪ್ಪು ಬೆರೆಸಿದ್ದಾರೆ. ಇವತ್ತು ನೀನಿಲ್ಲ ಅಂದ್ರೆ ನನ್ನ ಕತೆ ಅಷ್ಟೇ. ನನ್ನ ಮರ್ಯಾದೆ ಕಾಪಾಡ್ದಿ ತಾಯಿ. ಬರ್ತೀನಿ. ಅಕ್ಕ, ಇದೆಲ್ಲ ಹೆಂಗಕ್ಕ ಸಾಧ್ಯ? ಈ ಪಾರು ಜೊತೆ ಅಮ್ಮ ದೇವ್ರು ಇಬ್ರು ಇದ್ರೆ ಇದೆಲ್ಲ ಸಾಧ್ಯ. ನಡಿ ಹೋಗೋಣ. ಅಯ್ಯ ಅಕ್ಕ, ಇರಕ್ಕ, ನೀನೇನೋ ದೇವ್ರ ಪ್ರಸಾದ ತರ ಇಷ್ಟು ರುಚಿ ರುಚಿಯಾಗಿ ಅಡ್ಗೆ ಮಾಡಿದ್ಯಾ. ಅರೆ, ಕೊನೆ ಪ್ರದಕ್ಷಿಣೆ ನಾನು ಹಾಕ್ತಾನೆ ಅಂದ್ರೆ ಇರಕ್ಕ. ಅಕ್ಕ, ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು ತಾನೆ? ಸ್ವಲ್ಪ ನೀರು ಕುಡಿ. ನೀರು ಕುಡಿಯಲ್ಲ? ನೀರು ಬೇಡ, ಏನು ಬೇಡ, ಹೊಟ್ಟೆ ತುಂಬಿತು. ದಾಮಿನಿ, ಊಟನ ಅರ್ಧಕ್ಕೆ ಬಿಟ್ಟು ಹೇಳ್ಬಾರ್ದು, ತಿನ್ನು. ಹಾ, ಸರಿ ಅಕ್ಕ. ಇಷ್ಟೊಂದು ಟೇಸ್ಟಿ ಆಗಿದೆ ಅಂದ್ರೆ ನನ್ನ ಲೈಫಲ್ಲೇ ಇದನ್ನ ಮರೆಯಲ್ಲ. ನಮ್ಮ ಎಂಗೇಜ್ಮೆಂಟ್ ಮತ್ತೆ ಮದ್ವೆಗೂ ಇವನಿಂದಾನೇ ಅಡುಗೆ ಮಾಡಿಸ್ತೀರಾ ಆಂಟಿ? ಖಂಡಿತ.